मे भजं भगं चित्रवदनं दक्षिणश्रितम् ಅಲ್ಲಿಂದನೇ ತಗೊಳ್ರಿ, ಆ ಕಡೆಯಿಂದ ಇವ್ರನ್ನೆಲ್ಲ ತಗೊಳ್ಳಿ. ಬಾಕಿ ರೆಡಿ, ಮುಂದೆ ನೋಡಿ ಎಲ್ಲ ಫೋಟೋ ಚೆನ್ನಾಗಿ ಬರಬೇಕು. ಆಯ್ತಣ್ಣ, ಆಗಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಬಹಳ ಸಂತೋಷವಾದ ದಿನ. ನಮ್ಮ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ 1ನೇ ವಾರ್ಷಿಕೋತ್ಸವದ ಸಂಭ್ರಮದ ದಿನ. ಇವತ್ತು ಕಳೆದ ಬಾರಿ ಹೋದ ವರ್ಷ ನಾವು ಈ ನಮ್ಮ ಅಭಯಾಂಜನೇಯ ಸ್ವಾಮಿಯ ಜೀರ್ಣೋದ್ಧಾರವನ್ನು ನಮ್ಮ ಮಂತ್ರಾಲಯದ ಗುರುಗಳು ಸುಬೇಂದ್ರ ತೀರ್ಥ ಸ್ವಾಮಿಗಳು ಹಾಗೂ ನಿರ್ಮಲಾನಂದ ಸ್ವಾಮೀಜಿ ಗುರುಗಳ ನೇತೃತ್ವದಲ್ಲಿ ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ 10,000ಕ್ಕೂ ಹೆಚ್ಚಿನ ಜನ ಭಕ್ತಾದಿಗಳು ಆಗಮಿಸಿ ಸುಮಾರು ಜನ ಮಿನಿಸ್ಟ್ರುಗಳು, ಗಣ್ಯ ವ್ಯಕ್ತಿಗಳು, ಎಲ್ಲ ಜನಸಾಮಾನ್ಯರು ಸೇರಿ ಒಟ್ಟಿಗೆ ಭಾಳ ಅದ್ಧೂರಿಯಿಂದ 1 ವರ್ಷದ ಹಿಂದೆ ಇಲ್ಲಿ ನಮ್ಮ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ನಡೀತು. ಅದೇ ರೀತಿ ಪ್ರತಿಥಿಯಂತೆ ವರ್ಷ ವಾರ್ಷಿಕೋತ್ಸವ ನಡೆಸೋದು, ಪೂಜಾ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗೋದು ಆ ಭಗವಂತನ ಭಕ್ತರಾದ ನಮ್ಮ ಕರ್ತವ್ಯ. ಹಾಗಾಗಿ ಕಾರ್ಯಕ್ರಮಗಳನ್ನ ನೆರವೇರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳು ಹೇಳ್ತಿದ್ದಾರೆ, ನಾವು ಯಾವುದೇ ಒಂದು ಇಲ್ಲಿ ಬಂದು ಭಗವಂತನಲ್ಲಿ ಒಂದು ಕೋರಿಕೆ ಇಟ್ಟರೆ ಆ ಕೋರಿಕೆ ಈಡೇರ್ತಾ ಇದೆ. ಆ ಕೋರಿಕೆ ಈಡೇರಿದ ಮೇಲೆ ಬಂದು ಹಣ್ಣು ಕಾಯಿ ಕೊಟ್ಟು ಭಗವಂತನಿಗೆ ಪೂಜೆ ಸಲ್ಲಿಸಿ ನಮ್ಮ ಕೋರಿಕೆ ಈ ರೀತಿ ಒಂದು ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ವಿ, ಆ ಕೆಲಸ ಆಯಿತು ಅಂದ್ಬಿಟ್ಟಿಗೆ ನಾವು ಈ ರೀತಿ ದೇವಸ್ಥಾನ ಅಂದ್ಕೊಂಡಿದ್ವಿ, ದೇವರಿಗೆ ಮೊರೆ ಇಟ್ಟಿದ್ವಿ. ನಮ್ಗೆ ಒಂದು ಕಾಯಿಲೆಯಿಂದ ನಾವು ಸಂಪೂರ್ಣ ಗುಣಮುಖರಾದರೆ ಒಂದು ಪೂಜೆ ಸಲ್ಲಿಸ್ತೀವಿ ಅಂತ. ಇದೇ ರೀತಿ 100 ಭಕ್ತಾದಿಗಳು ಹೇಳ್ಕೊಳ್ತಾ ಇದ್ದಾರೆ. ತುಂಬ ಸಂತೋಷ ಆಗುತ್ತೆ. ವಿಶೇಷವಾಗಿ ಇದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಾನು ಇದೇ ಊರಿನಲ್ಲಿ ಬಡ ಕುಟುಂಬದಲ್ಲಿ, ರೈತಾಪಿ ವರ್ಗದ ಕುಟುಂಬದಲ್ಲಿ ಜನಿಸ್ತಾನಂಥ ಆ ಭಗವಂತನ ಭಕ್ತಾದಿ ನಾನು ಹೇಳ್ತಿದ್ದೀನಿ. ಇವತ್ತು 1,000 ಜನಕ್ಕೆ ಸಹಾಯ ಮಾಡುವಂಥ ಶಕ್ತಿ ಬಂದಿದೆ ಅಂತಂದರೆ ಆ ಭಗವಂತನ ಆಶೀರ್ವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಇಲ್ಲಿ ನನ್ನ ಜೊತೆಯಲ್ಲಿ ಎಷ್ಟೋ ಓದಿರೋಂಥ ನನ್ನ ಜೊತೆ ಇರೋಂಥ ಸ್ನೇಹಿತರುಗಳಿರ್ಬೋದು, ಆ ಭಗವಂತನ ನಂಬಿರೋಂಥವ್ರಿಗೆ ಖಂಡಿತ ಭಗವಂತ ಎಲ್ಲ ಒಳ್ಳೇದು ಮಾಡಿದ್ದಾನೆ. ಮುಂದಿನ ದಿನಗಳಲ್ಲೂ ಅಷ್ಟೇ ಭಕ್ತಿಯಿಂದ ಭಗವಂತನ ಕೋರಿಕೆ ಇಟ್ಟಿದ್ದೇ ಆದರೆ ಅದು ಎಂಥ ಕಷ್ಟನೇ ಇರಲಿ, ನಾನು ಎಷ್ಟೋ ಸರಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿದ್ದೀನಿ, ಇನ್ನೇನು ನನ್ನ ತೊಂದರೆ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ನಾನು ಭಗವಂತನ ಬಂದು ಭಕ್ತಿಯಿಂದ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅಪ್ಪ ನೀನೇ ಕಾಪಾಡೋದು ಭಗವಂತ ಅಂತಂದರೆ ಎಷ್ಟೋ ಸರಿ ಕಾಪಾಡಿರುವಂಥ ಒಂದು ಉದಾಹರಣೆಗಳಿದೆ. ಖಂಡಿತ ಆ ಭಗವಂತನಲ್ಲಿ ಆ ಶಕ್ತಿ ಕೂಡ ಇದೆ. ನಮ್ಮ ಸುಬೇಂದ್ರ ತೀರ್ಥರು ಕಳಶ ಸ್ಥಾಪನೆ ಮಾಡ್ತಿರ್ಬೇಕಾದ್ರೆ ನಮ್ಮದು ಈ ಜೀರ್ಣೋದ್ಧಾರ ಸಮಯದಲ್ಲಿ ಆಂಜನೇಯ ಸ್ವಾಮಿ ಸುಂಟ್ರಗಾಳಿ ರೂಪದಲ್ಲಿ ಬಂದು ಅವತ್ತು ದೇವಸ್ಥಾನದಲ್ಲಿ ಸೇರ್ತು ಭಗವಂತ. ಖಂಡಿತ ಭಗವಂತನ ಒಂದು ಶಕ್ತಿ ಇಲ್ಲಿದೆ. ಹಿಂದೆ ನಮಗೂ ಹೇಳ್ತಿರ್ತಾರೆ, ನಮ್ಮ ಹಿರಿಯರು ಮತ್ತು ನಮ್ಮಿಲ್ಲಿರೋಂಥ ಪುರೋಹಿತರೆಲ್ಲ ಹೇಳ್ತಿದ್ರು, ಇದೆಲ್ಲ ಪೂರ್ತಿ ದಕ್ಷಿಣ ಪಿನಾಕಿನಿ ನದಿ ಆ ಕಡೆ ಇರೋಂಥದ್ದು ಕೂಡ ಇದೆಲ್ಲ ಹಳೆ ಊರು ಅಂತಾರೆ. ಹಿಂದೆ ಒಂದು ಕಾಲದಲ್ಲಿ ಇದು ಪೂರ್ತಿ ಕೆರೆ ತುಂಬಿ ಇಲ್ಲೆಲ್ಲ ಪೂರ್ತಿ ನೀರು ಸುತ್ತು ಆವರಿಸಿತ್ತು. ಆ ಸಂದರ್ಭದಲ್ಲಿ ಪೂಜೆ ಮಾಡಬೇಕಲ್ಲ, ಅವಾಗ ಐನೋರು ಏನು ಮಾಡ್ತಿದ್ರು, ಇಲ್ಲಿ ಬರಬೇಕು ಅಂತಂದರೆ ಇದು ಹಿಂದೆ ಇರೋಂಥ ನಮ್ಮ ಹಿರಿಯರು ಹೇಳ್ತಾ ಇರೋದು, ಪುರೋಹಿತರು ಬರ್ತಾ ಇದ್ರೆ ನೀರು ಪಕ್ಕಕ್ಕೆ ಹೋಗೋದಂತೆ, ಬಂದು ಇಲ್ಲಿ ಪೂಜೆ ಸಲ್ಲಿಸ್ಬಿಟ್ಟು ಹೋಗೋರು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಸುಮಾರು ಇದು 800 ವರ್ಷಗಳ ಇತಿಹಾಸ ಇರುವಂಥ ದೇವಾಲಯ, ಇದು ಪುರಾತನ ದೇವಾಲಯ. ಹಾಗಾಗಿ ಆ ಭಗವಂತನ ಆಶೀರ್ವಾದ ನಾವೆಲ್ಲ ಇವತ್ತು ಬಂದಿರುವಂಥ ಎಲ್ಲ ಭಕ್ತಾದಿಗಳ ಮೇಲೆ
ಎಲ್ಲರಿಗೂ ಆ ಭಗವಂತ ಅವ್ರ ಇಷ್ಟಾರ್ಥಗಳನ್ನ ಸಿದ್ಧಿಸಲಿ. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಎಲ್ಲ ದೇವರ ಭಕ್ತಾದಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಅಂತ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಒಂದು ಸಂದರ್ಭ ಕೇಳ್ಕೊಳ್ತಾ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇದಕ್ಕೆ